ಕ್ಷಮೆ ತಪ್ಪುಗಳಿಗೆ, ಸಂಚುಗಳಿಗೆ ಅಲ್ಲ. ಅರ್ಜುನನ ಮನಸ್ಸು ಇನ್ನೂ ಗೊಂದಲದಿಂದ ತುಂಬಿತ್ತು. ಯುದ್ಧಭೂಮಿಯಲ್ಲಿ ನಿಂತಿದ್ದವರು ಕೇವಲ ಶತ್ರುಗಳಲ್ಲ. ಅವರಲ್ಲಿ ಬಂಧುಗಳು, ಗುರುಗಳು, ಸ್ನೇಹಿತರು ಮತ್ತು ತನ್ನದೇ ಕುಟುಂಬದವರು ಇದ್ದರು. ಒಂದು ಸಂಜೆ ಅರ್ಜುನ ಕೃಷ್ಣನ ಜೊತೆ ಏಕಾಂತದಲ್ಲಿ ಮಾತನಾಡುತ್ತಿದ್ದ. ಅರ್ಜುನ ಕೇಳಿದ, ಕೃಷ್ಣ, ನೀನು ಯಾವಾಗಲೂ ದಯೆ, ಕರುಣೆ ಮತ್ತು ಕ್ಷಮೆಯ ಬಗ್ಗೆ ಹೇಳುತ್ತೀಯ. ಆದರೆ ನನಗೆ ಒಂದು ಪ್ರಶ್ನೆ ಇದೆ. ನಮ್ಮ ವಿರುದ್ಧ ನಿಂತವರನ್ನು, ನಮಗೆ ಅನ್ಯಾಯ ಮಾಡಿದವರನ್ನು, ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲವೇ? ಕ್ಷಮೆಯೇ ಶ್ರೇಷ್ಠ ಧರ್ಮ ಅಲ್ಲವೇ? ಕೃಷ್ಣ ಮಂದಹಾಸ ಬೀರಿದ. ಅರ್ಜುನ, ಕ್ಷಮೆ ನಿಜವಾಗಿಯೂ ಶ್ರೇಷ್ಠ ಗುಣ. ಆದರೆ ಕ್ಷಮೆ ಯಾರಿಗೆ ಕೊಡಬೇಕು ಮತ್ತು ಯಾವಾಗ ಕೊಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಇನ್ನೂ ದೊಡ್ಡ ಜ್ಞಾನ. ಅರ್ಜುನ ಕುತೂಹಲದಿಂದ ಕೇಳಿದ, ಅದರ ಅರ್ಥ ಏನು? ಕೃಷ್ಣ ಉತ್ತರಿಸಿದ, ಒಬ್ಬ ವ್ಯಕ್ತಿ ಕೋಪದಲ್ಲಿ ತಪ್ಪು ಮಾಡಿದರೆ, ಅಜ್ಞಾನದಿಂದ ತಪ್ಪು ಮಾಡಿದರೆ, ನಂತರ ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪ ಪಟ್ಟರೆ ಅವನಿಗೆ ಕ್ಷಮೆ ನೀಡುವುದು ಧರ್ಮ. ಆದರೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದರೆ, ಇತರರಿಗೆ ಹಾನಿ ಮಾಡಲು ಯೋಜನೆ ರೂಪಿಸಿದರೆ, ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಿದರೆ ಅದು ಕೇವಲ ತಪ್ಪಲ್ಲ, ಅದು ಸಂಚು. ಅರ್ಜುನ ಮೌನವಾಗಿ ಕೇಳುತ್ತಿದ್ದ. ಕೃಷ್ಣ ಮುಂದುವರೆಸಿದ, ದುರ್ಯೋಧನನನ್ನು ನೋಡು. ಅವನು ಒಂದು ಬಾರಿ ಮಾತ್ರ ತಪ್ಪು ಮಾಡಲಿಲ್ಲ. ಅನೇಕ ಅವಕಾಶಗಳು ಸಿಕ್ಕರೂ ಬದಲಾಗಲಿಲ್ಲ. ಪಾಂಡವರನ್ನು ಕೊಲ್ಲಲು ಪ್ರಯತ್ನಿಸಿದ. ಲಕ್ಷಗೃಹದಲ್ಲಿ ಸುಡುವ ಸಂಚು ರೂಪಿಸಿದ. ಜೂಜಿನ ಆಟದಲ್ಲಿ ಮೋಸ ಮಾಡಿದ. ದ್ರೌಪದಿಯನ್ನು ಅವಮಾನಿಸಿದ. ಶಾಂತಿ ಮಾತುಕತೆಗಳನ್ನು ತಿರಸ್ಕರಿಸಿದ. ಇವೆಲ್ಲವೂ ಕ್ಷಣಿಕ ತಪ್ಪುಗಳಲ್ಲ, ಪೂರ್ವಯೋಜಿತ ಸಂಚುಗಳು. ಅರ್ಜುನ ಕೇಳಿದ, ಹಾಗಾದರೆ ಅಂಥವರನ್ನು ಕ್ಷಮಿಸಬಾರದೇ? ಕೃಷ್ಣ ಉತ್ತರಿಸಿದ, ಒಬ್ಬನನ್ನು ಕ್ಷಮಿಸುವುದರಿಂದ ಅವನು ಬದಲಾಗುತ್ತಿದ್ದರೆ ಕ್ಷಮಿಸು. ಆದರೆ ನಿನ್ನ ಕ್ಷಮೆಯನ್ನು ಅವನು ದುರ್ಬಲತೆ ಎಂದುಕೊಂಡು ಇನ್ನಷ್ಟು ಅನ್ಯಾಯ ಮಾಡಲು ಬಳಸುತ್ತಿದ್ದರೆ ಅಲ್ಲಿ ಕ್ಷಮೆ ಧರ್ಮವಲ್ಲ, ಅಲ್ಲಿ ನ್ಯಾಯವೇ ಧರ್ಮ. ಅರ್ಜುನನ ಕಣ್ಣುಗಳಲ್ಲಿ ಹೊಸ ಅರಿವು ಮೂಡಿತು. ಕೃಷ್ಣ ಹೇಳಿದರು, ಒಬ್ಬ ವಿಷಸರ್ಪ ನಿನ್ನ ಮನೆಗೆ ಬಂದರೆ ಅದನ್ನು ಪ್ರೀತಿಯಿಂದ ಹೊರಗೆ ಕಳುಹಿಸಲು ಪ್ರಯತ್ನಿಸಬಹುದು. ಆದರೆ ಅದು ಮತ್ತೆ ಮತ್ತೆ ಬಂದು ಎಲ್ಲರ ಜೀವಕ್ಕೆ ಅಪಾಯ ಉಂಟು ಮಾಡುತ್ತಿದ್ದರೆ ಅದನ್ನು ತಡೆಯುವುದು ಕರುಣೆಗೆ ವಿರುದ್ಧವಲ್ಲ. ನಿರಪರಾಧಿಗಳನ್ನು ರಕ್ಷಿಸುವುದೇ ದೊಡ್ಡ ಕರುಣೆ. ಸ್ವಲ್ಪ ಸಮಯದ ನಂತರ ಕೃಷ್ಣ ಮತ್ತೊಂದು ಮಾತು ಹೇಳಿದರು. ಅರ್ಜುನ, ಕ್ಷಮೆ ಎಂದರೆ ಎಲ್ಲವನ್ನೂ ಮರೆತು ಬಿಡುವುದು ಅಲ್ಲ. ಕ್ಷಮೆ ಎಂದರೆ ಹೃದಯದಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳದಿರುವುದು, ಆದರೆ ನ್ಯಾಯವನ್ನು ಬಿಟ್ಟು ಬಿಡುವುದು ಕೂಡ ಅಲ್ಲ. ಈ ಮಾತುಗಳು ಅರ್ಜುನನ ಮನಸ್ಸಿನ ಗೊಂದಲವನ್ನು ದೂರ ಮಾಡಿದವು. ಆ ದಿನ ಅವನು ಒಂದು ಮಹತ್ವದ ಪಾಠ ಕಲಿತ. ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಬೇಕಾಗಿಲ್ಲ, ಆದರೆ ಪ್ರತಿಯೊಂದು ಸಂಚಿಗೂ ಮೌನವಾಗಿರುವುದು ಧರ್ಮವಲ್ಲ. ಯಾಕೆಂದರೆ ತಪ್ಪು ಮಾಡಿದವನು ಬದಲಾಗಬಹುದು, ಆದರೆ ಸಂಚು ಮಾಡುವವನು ಬದಲಾಗಲು ಇಚ್ಛಿಸದಿದ್ದರೆ ಅವನನ್ನು ತಡೆಯುವುದು ಸಮಾಜದ ಕರ್ತವ್ಯ. ಆದ್ದರಿಂದಲೇ ಕೃಷ್ಣನ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ. ಕ್ಷಮೆ ಇರುವುದು ತಪ್ಪುಗಳಿಗೆ, ಸಂಚುಗಳಿಗೆ ಅಲ್ಲ. ದ್ವೇಷವನ್ನು ಬಿಡು, ಆದರೆ ಅನ್ಯಾಯವನ್ನು ಸಹಿಸಬೇಡ. ಹೃದಯದಲ್ಲಿ ಕರುಣೆ ಇಟ್ಟುಕೋ, ಆದರೆ ನ್ಯಾಯದ ಮುಂದೆ ದುರ್ಬಲನಾಗಬೇಡ. ಇದೇ ಕೃಷ್ಣನು ಅರ್ಜುನನಿಗೆ ನೀಡಿದ ಗಾಢವಾದ ಜೀವನ ಪಾಠ.